ಡೇ ಟು ಲಾಗ್ ಜರ್ನಿ ಕಂಟಿನ್ಯೂ ಆಗ್ತಿದೆ. ಮಾರ್ನಿಂಗ್ 6 o'clock 5:30 ಬಿಟ್ವಿ ಅಲ್ವೇನಾ? ಹಾಂ, 5:30 ಬಿಟ್ವಿ. ಸೊ ವಾರಣಾಸಿಯಿಂದ ಅಯೋಧ್ಯೆಗೆ ಹೋಗಿ ಆಮೇಲಿಂದ ಪ್ರಯಾಗ್ರಾಜ್ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೋಡೋಣ, ಸಡನ್ ಪ್ಲ್ಯಾನ್. ಪ್ರಯಾಗ್ರಾಜ್ಗೆ ಜನ ಏನು ತುಂಬ್ತಾರ. ಇಲ್ಲಿಂದನೇ ನಾಗ್ಪುರಿಂದನೇ ಜನ ಸಿಕ್ಕಾಪಟ್ಟೆ. ತಮಿಳ್ನಾಡು, ಆಂಧ್ರ, ನಾಗ್ಪುರ್ ಎಲ್ಲ ಕಡೆಯಿಂದನೂ ಬರ್ತಾರೆ. ಬಟ್ ಸಿಕ್ಕಾಪಟ್ಟೆ ಜನ. ಎಲ್ಲಿ ಗಾಡಿ, ಕರ್ನಾಟಕ ಗಾಡಿಗಳನ್ನ ಸಿಕ್ಕಾಪಟ್ಟೆ ನೋಡ್ಬಿಟ್ವಿ ಬರ್ಬೇಕಾದಾಗ. ಬ್ರೇಕ್, ಟೀ ಬ್ರೇಕ್. ಹೋಗಿ ಮಾಡ್ತಿರೋ ಅನ್ನೋದಾದರೆ ನಾಗ್ಪುರಲ್ಲಿ ಹುಷಾರಾಗಿ ಮಾಡಿ. ಯಾಕಂದರೆ ಸ್ಕ್ಯಾಮ್ಗಳು ಜಾಸ್ತಿ ನಡೀತಾವೆ. ಹೌದು, ಇಲ್ಲಿನ ಟೈಗರ್ ಕ್ರಾಸಿಂಗ್ ಅಂತಲ್ವಾ ಈ ಫಾರೆಸ್ಟಲ್ಲಿ ಇದು. ನಮಗೆ ನಿನ್ನೆ ನೈಟು ಫುಲ್ ಟಯರ್ಡ್ ಆಗೋಯ್ತು. ಸೊ ಕರೆಕ್ಟಾಗಿ ಲಾಕ್ ಮಾಡೋಕ್ಕಾಗಲಿಲ್ಲ. ಬಟ್ ಏನಂದರೆ ಅಲ್ಲಿ ಕಿರಿಕಾಗೋಯ್ತು ಸ್ವಲ್ಪ ಹೋಟೆಲಲ್ಲಿ ಅಲ್ವೇನಾ. ಆನ್ಲೈನಲ್ಲಿ ಬುಕ್ ಮಾಡಿದ್ದೀವಿ. ಬುಕ್ ಮಾಡಿದ್ರು ನನ್ನ ಮಕ್ಕಳು ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾ ಇದ್ದಾರೆ. ಅಯ್ಯೋ ಒದ್ದಾಡಿ ಕೊನೆಗೂ ಏನೂ ಮಾಡೋಕ್ಕಾಗಲ್ಲ. ಅದೊಂದೇ ಹೋಟ್ಲ್ ಇದ್ದಿದ್ದು. ಸೊ ಅನಿವಾರ್ಯ ಹೋಗ್ಬೇಕಿತ್ತು. ನೀವು ಆನ್ಲೈನಲ್ಲಿ ಪೇ ಮಾಡೋಂಗಿದ್ರೆ ಆನ್ ಸ್ಪಾಟ್ ಕ್ಯಾಶ್ದೇ ಆಪ್ಷನ್ ಚೂಸ್ ಮಾಡಿ. ಸುಮ್ಮನೆ ಆನ್ಲೈನಲ್ಲಿ ಪೇ ಮಾಡಿಬಿಟ್ಟು ಆಮೇಲಿಂದ ಅವರು ಎಕ್ಸ್ಟ್ರಾ ಆಬ್ವಿಯಸ್ಲಿ ಕೆಳಗೆ ಹೇಳ್ತಾರೆ. ಸೊ ಹುಷಾರಾಗಿರಿ. ಅವೈಲಬಿಲಿಟಿ ನೋಡಿಕೊಂಡು ಆಫ್ಲೈನ್ಗೆ ಹೋಗಿ ಅವ್ರ ಹತ್ರ ಡೇಟಾ ಮಾತಾಡಿ. ಅವರು ಜಾಸ್ತಿ ಹೇಳ್ತಿದ್ರು. ಆ್ಯಕ್ಚುಲಿ ಅವರು ಸ್ಕ್ಯಾಮ್ ಕಾಲ್ ಮಾಡೋ ಥರನೇ, ಅವ್ರ ಮ್ಯಾನೇಜರ್ಗೆ ಕಾಲ್ ಮಾಡೋ ಥರನೇ ಸುಮ್ಮನೆ ಮಾಡಿಬಿಟ್ಟು ನಾನ್ ಎ ಸಿನಾ ಸರ್ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಾನೆ. ಅಲ್ಲಿ ಕಾಲೇ ಹೋಗಿಲ್ಲ, ಸುಮ್ಮನೆ ಕಿವಿ ಹತ್ರ ಇಟ್ಕೊಂಡ್ಬಿಟ್ಟಾನೆ. ಅದು ಏನೇನೋ ಟಚ್ ಆಗ್ತಾಯಿದೆ ಮೊಬೈಲಲ್ಲಿ ಸ್ಕ್ರೀನು. ಸೊ ಈ ಕಡೆ ಏನಾದರೂ ನಾಗ್ಪುರ್ ಸೈಡ್ ಬರೋ ಆಗಿದ್ರೆ, ರೂಮ್ ಬುಕ್ ಮಾಡೋಂಗಿದ್ರೆ ಹುಷಾರಾಗಿ ಬುಕ್ ಮಾಡಿ. ಎಲ್ಲ ಸ್ಕ್ಯಾಮ್ ನನ್ನ ಮಕ್ಕಳು, ಎಲ್ಲ ಟೂರಿಸ್ಟ್ ಬರ್ತಾರೆ ಅಂದ್ಬಿಟ್ಟು ಯಾಮರ್ಸೋದ್ರಲ್ಲಿ ಇರ್ತಾರೆ. ಈಗ ನಾವು ಯಾಮರ್ಸಿದ್ದೀವಿ. ಬಟ್ ಆದ್ರೂ ಅದು ಹೌದು, 12 ಗಂಟೆ ಟೈಮಲ್ಲಿ ಇನ್ನೆಲ್ಲ ಹೋಗ್ತಾರೆ ಈ ಟೈಮ್ಗೆ. ಹಾಂ, ನಾವು ಟಯರ್ಡ್ ಬೇರೆ ಆಗಿದ್ವಿ. He was denying our check-in also for the sake of ರೂಮೂ ಅಷ್ಟೊಂದು ಚೆನ್ನಾಗೇ ಇರಲಿಲ್ಲ. ಮೇಂಟೆನೆನ್ಸ್ ಇಲ್ಲ. ಫೋಟೋಗಳಲ್ಲಿ ಮಾತ್ರ ಚೆನ್ನಾಗಿ ಪೋಸ್ಟ್ ಕೊಡ್ತಾರೆ. ಫೋಟೋಗಳಲ್ಲಿ ಮಾತ್ರ, ಫೋಟೋ ಹಾಕೋದು ಮಾತ್ರ ವೆಬ್ಸೈಟಲ್ಲಿ ಚೆನ್ನಾಗಿರೋದು ಹಾಕಿರ್ತಾರೆ. ಸ್ಯಾಟರ್ಡೆ ಸಂಡೇ ಆದರೆ ಪಬ್ಗೆ ಹೋಗ್ತಾರೆ. IT ಫೀಲ್ಡಲ್ಲಿರೋ ಆಲ್ಮೋಸ್ಟು ಜಸ್ಟ್ ಎಂಜಾಯ್ ಮಾಡೋದಕ್ಕೆ, ಆ ಮೂಮೆಂಟ್ ಎಂಜಾಯ್ ಮಾಡೋದಕ್ಕೆ. ಆ್ಯಕ್ಚುಲಿ ಅವರೆಲ್ಲ ಹೊರಗಡೆ ಬರಬೇಕು. ಹೊರಗಡೆ ಬಂದು ಈ ಪ್ರಪಂಚ ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಅಲ್ಲ. ಸೊ ಗೈಸ್, ಹೇಳೋದು ಒಂದೇ, ಏನಂದರೆ ಜಸ್ಟ್ ಪಬ್ಬು ಬಾರು ಅಂತ ಸುತ್ತಾಡೋ ಬದಲು ಹೋಗಿ ಬೇಡ ಅಂತ ಏನಲ್ಲ. ಬಟ್ ಅದೇ ರೋಟಿನ್ ಥರ ಸ್ಯಾಟರ್ಡೆ ಸಂಡೇ ಥರನೇ ಫಿಕ್ಸ್ ಆಗಿ ಇಟ್ಕೊಬಾರ್ದು. ಎಷ್ಟು ಚೆನ್ನಾಗಿದೆ ನೇಚರು. ಹೊರಗಡೆ ಬಂದು ನೋಡಿದ್ರೆ ಪ್ರತಿಯೊಂದು ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿದೆ ಅಲ್ಲ. ಆ ಸನ್ರೈಸ್ ಆಗೋದು ಅಷ್ಟೇ. ನಾಳೆ ದಿನ ವಯಸ್ಸಾದ್ಮೇಲೆ ಕುತ್ಕೊಂಡು ನಾನು ಈ ಥರ ಎಂಜಾಯ್ ಮಾಡಲಿಲ್ವಲ್ಲ ಅಂತ ರಿಗ್ರೆಟ್ ಮಾಡಬಾರ್ದು. ನಾನು ಈ ಪ್ಲೇಸ್ಗೆ ಹೋಗ್ಲಿಲ್ವಲ್ಲ ಅಂತ ರಿಗ್ರೆಟ್ ಮಾಡಬಾರ್ದು. ಸೊ ಮತ್ತು ಅರ್ನಿಂಗ್ಸು ಇಂಪಾರ್ಟೆಂಟ್ ಆಗುತ್ತೆ. ದುಡ್ಡು ಇದ್ರೇ ಅಷ್ಟೇ ಅದನ್ನ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಕ್ಕೆ ಸಾಧ್ಯ ಪ್ಲೇಸ್ಗಳಿಗೆ. ಬಟ್ ನೀವು ಅರ್ನಿಂಗ್ಸ್ನೇ ದುಡಿಮೆನೇ ಫುಲ್ಲು ಜೀವನ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಕಷ್ಟ. ಸೊ ಸಿಕ್ಕಾಪಟ್ಟೆ ಸೇವಿಂಗ್ಸ್ ಕಡೆ ಗಮನ ಜಾಸ್ತಿ ಕೊಡಬೇಡಿ. ಸೇವಿಂಗ್ ಮಾಡಿದಷ್ಟು ಅದರಷ್ಟೇ ಖರ್ಚು ಮಾಡಿ. ಎಲ್ಲ ಕುಡಿಕೊಂಡು ಇಟ್ಕೊಂಡ್ರೆ ನಾಳೆ ಫ್ಯೂಚರ್ ಜನ್ರೇಷನ್ಗೆ ಆಗುತ್ತೆ ಅಂತ ಇಟ್ಕೊಂಡ್ರೆ ಮುಗಿದೋಯ್ತು. ಆಮೇಲೆ ನಾಳೆ ದಿನ ಬದುಕಿರ್ತೀವೋ ಇರಲ್ವೋ ನಮಗೆ ಗೊತ್ತಿರಲ್ಲ.
ಎಲ್ಲ ಸೇವಿಂಗ್ಸ್ ಮಾಡಿರ್ತೀವಿ. ಈಗ ಎಕ್ಸಾಂಪಲ್ಲು ಯಾರೋ ಎಲ್ಲ ಸೇವಿಂಗ್ಸ್ ಮಾಡಿರ್ತಾರೆ, ಕೋಟಿಗಟ್ಟಲೆ ಮಾಡಿರ್ತಾರೆ. ಮಾಡಿಬಿಟ್ಟು ಮಾಡಿದ್ದೀನಿ ಅಂತ ಅನ್ನೋ ತೃಪ್ತಿ ಪಡೋಷ್ಟಲ್ಲೂ ಅವತ್ತೇ ಸತ್ತೋದ ಅನ್ಕೋ. ಮಾಡಿದ್ದು ಏನು ಯೂಸ್ ಆಯಿತು? ಸೊ ಅರ್ನಿಂಗ್ಸು ಮಾಡಿ, ಜೊತೆಗೆ ಲೈಫು ಎಂಜಾಯ್ ಮಾಡಿ ಇನ್ ದ ಸೆನ್ಸ್ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಪಬ್ಬು ಬಾರೋ ಅಂತ ಸುತ್ತಾಡಿ ಹುಡುಗಿರಿಂದ ಬೀಳೋ ಬದಲು ನೇಚರ್ ಜೊತೆ ಸ್ವಲ್ಪ ಟ್ರಾವೆಲ್ ಮಾಡಿದ್ರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆ ಖುಷಿನೇ ಬೇರೆ ಅಲ್ವಾ ಕಾರ್ತಿಕ್? ನಿದ್ದೆ ಗಂಡಲ್ಲಿ ಗಾಡಿ ಓಡಿಸ್ತಾ ಇದೆಯಾ? ಹಂಗೆಲ್ಲ ಮಾಡ್ಬಿಡ್ತೀಯಾ? ಕಾಶಿಗೆ ಹೋಗ್ಬಿಟ್ಟು ಡೈರೆಕ್ಟ್ ಮುಕ್ತಿ ಸಿಕ್ಕಂಗೆ ಮಾಡ್ಬಿಡ್ತೀಯ ಆಮೇಲೆ. ಜೋಗೋ ಸುಜುಕಿ ಸಿಂಬಲ್ ಪಕ್ಕದಲ್ಲಿ ಡೂ, ಆ ಸೈಡು TI ಮಿಕ್ಸ್ ಮಾಡ್ಬಿಟ್ಟು ದೋಸ್ತಿ ಅಂತ ಹಾಕ್ಬಿಟ್ಟೆ. ಮಸ್ತು ತೋರಿಸ್ತೀನಿ, ಕರೆಕ್ಟಾಗಿ ಕಾಣಿಸಿಲ್ಲ ಅನ್ಸುತ್ತೆ. ಇಲ್ಲ ಕಾಣಿಸುತ್ತೆ, ದೋಸ್ತಿ. ಮಸ್ತ್, ಏನು ಕ್ರಿಯೇಟಿವಿಟಿ ಅಲ್ಲ. ಇಂಡಿಯಾ ಇಸ್ ನಾಟ್ ಫಾರ್ ಬಿಗಿನರ್ಸ್. ಯಾವಾಗ ರೀಚ್ ಆಗಿಲ್ಲ ಅವಾಗಲೇ ಟ್ರಾಫಿಕ್ಕು. ಬೇರೆ ರೂಟಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಯಾವುದೋ ಶಾರ್ಟ್ಕಟ್ಟು ಕಾರ್ತಿಕ್ ಫಾರೆಸ್ಟ್ ಒಳಗಡೆ ಕರ್ಕೊಂಡ್ಬಂದ್ಬಿಟ್ಟಾನೆ. ನಮ್ಮ ಪೂರ್ವಜರು ಇದಾರಪ್ಪ ಇಲ್ಲಿ, ನಮ್ಮ ಸಿಂಹದ ವಂಶದ್ದು ಸಿಂಹಗಳಿದ್ದಾವೆ. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಫೈನಲ್ ಆಗಿ ವಾರಣಾಸಿಗೆ ಬಂದ್ವಿ. ಸೊ ಸ್ನಾನ ಮಾಡಿಕೊಂಡು ಮತ್ತೆ ಪ್ರಯಾಗ್ರಾಜ್ಗೆ ಹೋಗೋಣ ಅಂತ. ಇಲ್ಲೇ ನದಿ ಕಾಣ್ತಾ ಇಲ್ವಾ? ನದಿ ಕತ್ಲಲ್ಲಿ ಕಾಣಿಸಲ್ಲ ಅಂತ ಕಣ. ನೀವು ನೋಡ್ರಿ ಅಂತ. ಹೌದು, ಅದೇ ದೋಣಿಲಿ ಹೋಗೋದೀಗ. ಓಕೆ. ಸೊ ಇಲ್ಲಿಂದ ಬೋಟ್ ಇಟ್ಕೊಂಡು 3 ಕಿಲೋಮೀಟರ್ಸ್ ಅಲ್ವೇನೋ ದೂರ ಆಗುತ್ತೆ. 3 ಕಿಲೋಮೀಟರ್ಸ್ ದೂರ ಆಗುತ್ತೆ. ಅಲ್ಲಿಗೆ ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ಟಕ್ ಅಂತ ಪ್ರಯಾಗ್ರಾಜ್ಗೆ. ಹಾಂ, ಚಿಟಿಕೆ ಹೊಡೆದ ತಕ್ಷಣ ಎದ್ದುಡ್ಬೇಕು. ಅಲ್ಲ, ಈಗ ಯಾವುದೋ ಒಂದು ಬ್ಲಾಗಲ್ಲಿ ಹಿಂಗೆ ಒಂದು ಬರ್ತೈತಲ್ಲ, ಏನು ಅಂದು ಹಳೆ ಬೈಕ್ ತಿಂಗ್ ಬಂದು ಈಗಂತ ಹೊಸದಕ್ಕೆ ಬರಬೇಕು. ಹಂಗೆ ಎಡಿಟ್ ಮಾಡೋದ. ಬರೋದು ಲೇಟ್ ಆಯಿತು, ಬೋಟ್ ಸಿಗಲಿಲ್ಲ ಹೋಗೋದಕ್ಕೆ. ಸೊ ಆಟೋದಲ್ಲಿ ಹೋಗ್ತಾ ಇದ್ವಿ. ಎಷ್ಟು ದೂರ ಆಗುತ್ತೆ ಕಾರ್ತಿ? 3.7 ಕಿಲೋಮೀಟ್ರ್. ಬಟ್ ಅಲ್ಲಿವರೆಗೂ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ದಾನೆ. 700 ಮೀಟರ್ಸು ನಾವೇ ನಡಿಬೇಕು ಅಂತ ಹೇಳಿದ್ದಾರೆ. ನೋಡೋಣ, ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ಫುಲ್ಲು ಟ್ರಾಫಿಕ್ ಇಲ್ಲಿ, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ನಮ್ಮ ಬೆಂಗಳೂರಿಗಿಂತ ಜಾಸ್ತಿನೇ ಇದೆ ಅನಿಸ್ತದೆ ಇದು ನೋಡಿದ್ರೆ. ರಶ್ ಇದ್ದಾರೆ. ದರ್ಶನ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ದರ್ಶನ ಆಗಲಿಲ್ಲ. ಗಂಗಾ ಪೂಜೆ, ಅದು ಗಂಗಾ ಆರತಿನೂ ನೋಡೋಕ್ಕಾಗಲಿಲ್ಲ. ಅದು 26ನೇ ತಾರೀಕಿದೆಯಂತೆ. ಸೊ ಹೆವಿ ರಶ್ ಇದ್ದಾರೆ. ಒಬ್ಬೊಬ್ಬರು 2 ದಿನದಿಂದ ನಿಂತಿದ್ದಾರೆ ಕ್ಯೂ ಅಲ್ಲಿ. ಅಟ್ಲೀಸ್ಟು ಗಂಗಾ ನದಿಲಿ ಮುಳುಗ್ಬಿಟ್ಟು ಎದ್ಬಿಟ್ಟು ಬರೋಣ ಅಷ್ಟೇ. ಯಾವ ಸೈಡ್? ಪಾಪ ಕಳೀತು ಅಂತ 3 ಸಲ ಮುಳುಗ್ಬಿಟ್ಟು ಎದ್ದೇಳೋದು. ಪಾಪ ಕಳೆದ್ರೇನು, ಕರ್ಮ ಬಿಡಲ್ವಲ್ಲ ತಪ್ಪು ಮಾಡಿದರೆ. ನೋಡೋಣ ಬನ್ನಿ. ಕ್ಯೂ ಏನು ಕಮ್ಮಿನ ಐತೆ, ಸಿಕ್ಕಾಪಟ್ಟೆ ಇದೆ. ಒಬ್ಬೊಬ್ಬರು 1 ದಿನ 2 ದಿನ 3 ದಿನವರೆಗೂ ಕ್ಯೂ ಹಾಗೆ ನಿಂತಿದ್ದಾರೆ. ಸೊ ದರ್ಶನ ಮಾಡೋಕ್ಕಾಗಲ್ಲ. ನದಿ ಹತ್ರ ಬಂದಿದ್ದೀವಿ. ಆರತಿ ಮಾಡಬೇಕಿತ್ತು. ಆರತಿ 26ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ನೋಡೋಣ. 4 ಸಾಧಗಳಿಂದ ನೋಡಿದ್ವಿ.
ಇದೇ ಟೆಂಪಲು ಮಾ ಗಂಗಾ ಟೆಂಪಲ್ ಇದು. ಸೊ ಗಂಗಾ ರಿವರ್ ಹತ್ರ ಬಂದ್ವಿ. ಪಾಪ ಕಳ್ಕೊಳ್ಳೋಕ್ಕೆ ಕಾಶಿಗೆ ಬರ್ತಾರೆ. ಕರ್ಮ ಬಿಡಬೇಕಲ್ಲ, ಏನು ಕಾರ್ತಿ? ಪಾಪ ಕಳ್ಕೊಳ್ಳೋಕ್ಕೆ ಕಾಶಿಗೆ ಬರ್ತಾರೆ, ಆದರೆ ಕರ್ಮ ಬಿಡಬೇಕಲ್ಲ ಅಂದರೆ. ಅಲ್ವಾ? ಚೆನ್ನಾಗಿ ಒಬ್ಬೊಬ್ರು ಒಂದು ಡಿಫ್ರೆಂಟ್ ಆಗಿರ್ ತಗೊಳ್ರಿ. ಗಾಜರ್ ಹಲ್ವಾ, ಹಾಂ ಅದು ಬಾಸುಂಡಿ, ಇದು ಕ್ಯಾರೆಟ್ ಹಲ್ವಾ, ಇದು ಏನೋ ಸೋಯಾಬೀನ್ ಸೋಯಾ ಇದ್ರದ್ದು, ಅದು ರಸಮಲೈ, ಇದು ರಸಗುಲ್ಲ. ಹೌದಾ? ಅದೆಷ್ಟು ಕೇಳ? ಅದು ಅಷ್ಟೇ ಇರುತ್ತೆ. ಗೋಬಿ ಕಿತ್ನಾ 25. 3:30ಗೆ ಪ್ರಯಾಗ್ರಾಜ್ ರೀಚ್ ಆದ್ವಿ. ಸೊ ನೀವು ಇನ್ ಕೇಸ್ ಬರೋ ಹಾಗಿದ್ರೆ ಅಲ್ಲಿ ಡೆಡ್ ಆ್ಯಂಡ್ ಲೆಫ್ಟ್ ಅಲ್ವೇನೋ, ಆ ಸೈಡ್ ಬಂದು ಚಿಕ್ಕ ರೋಡ್ ಸಿಗುತ್ತೆ. ಎಂಟ್ರಿ ಪಾಯಿಂಟಲ್ಲಿ ಸ್ವಲ್ಪ ಒಳಗೆ ಬಂದು ಹಾಂ, ಲೆಫ್ಟ್ ತಗೊಂಡ್ರೆ ಒಂದು ಡೆಡ್ ಎಂಡ್ ಸಿಗುತ್ತೆ. ಹಾಂ, ಆ ಚಿಕ್ಕ ರೋಡಲ್ಲಿ ಬಂದರೆ ನಿಮಗೆ ಈಸಿ ಆಗುತ್ತೆ, ಪಾರ್ಕಿಂಗ್ ಸ್ಲಾಟು ಸಿಗುತ್ತೆ. ಆ್ಯಂಡ್ ಇಲ್ಲಿಂದನೇ ಒಂದು 2 ವೀಲರ್ ಎತ್ಕೊಂಡು ಹೊಂಟೋಗ್ಬಿಡ್ಬೋದು. ಹಾಂ, ರೆಂಟಲ್ಲಿ ಬೈಕ್ ತಗೊಂಡು ಬರೋದಂತ ಹೋಗ್ಬೋದು, ಇಲ್ಲಿ ಒಳಗಡೆ ತಗೊಳ್ಬೋದು. ಈಗ ಮಹಾಯಾವ ಘಾಟಲ್ಲಿ 3 ಗಂಟೆ ಟೈಮಲ್ಲಿ ಜನ ಖಾಲಿ ಬಿದ್ದಿದ್ದಾರೆ, ಯಾರೂ ಇಲ್ಲ. ಅಲ್ಲಿ ಸೆಕ್ಯೂರಿಟಿ ಅಂಕಲ್ ಇದ್ದಾರೆ, ಕೇಳ್ಕೊಂಡು ಬೇಕಾದ್ರೆ ಹಂಗೆ ಪುಸ್ತಕಂತ ಬಿದ್ದು ಬಂದ್ಬಿಡೋಣ. ಸಂಗಮಲ್ಲೇ ಮಾಡ್ಬೇಕು ಇಲ್ಲ. ಹಾಂ, ಸಂಗಮ್ ನೀರೇ ಮುಂದಕ್ಕೆ ಬರೋದಲ್ಲ. ಬಟ್ ಇಲ್ಲಾದ್ರೂ ಕ್ಲೀನಾಗಾರು ಇರುತ್ತೆ, ಅಲ್ಲಿಗೆ ಫುಲ್ ಗಲೀಜು ಮಾಡ್ಬಿಟ್ಟಿರ್ತಾರೆ. ಇಲ್ಲಿ ಜನ ಬಂದಿಲ್ಲ ಅಂತಲ್ಲ, ಬಟ್ ನಾವು ಬಂದಿರೋ ಜನ ಇಲ್ಲ. ಮಾಡಬಾರ್ದು, ಅದು ನಿಜ. ಬನ್ನಿ. ಮಾಡಬಾರ್ದು ಅಂತ ಏನಾದ್ರು ಅಂದ್ಬಿಟ್ರೆ नहीं संगम पाए नहीं आता, ये यमुना नदी है, संगम आगे बड़ी यमुना ಅಂತ ಇದು. ಹೌದಾ? ನಡಿ ಹಂಗ ಹೋಗೋಣ. वो बाइक रेंट किधर मिलता है? हाँ, बाइक रेंट मिलता है ना. ನೀರು ತುಂಬ ಕೂಡ ಆಗೋಗಿರುತ್ತೆ ಅನಿಸುತ್ತೆ. ಏನು ಅಕ್ಕಿ ಎಲ್ಲ ಹಿಂಗಿಟ್ಬಿಟ್ಟಾರೆ? ಹಾಂ, ಅಕ್ಕಿ ಎಲ್ಲ ಹಂಗಿಟ್ಬಿಟ್ಟಾರೆ. ಕ್ಯಾನ್ ಎತ್ಕೊಂಡು ಹೋಗ್ತಾರೆ ನೀರು ತುಂಬಿಸ್ಕೊಂಡು ಬರೋದಕ್ಕೆ. ರಾಹುಲ್ ಕುಮಾರ್ ಬನ್ಸಪ್ತಿ. ಪ್ರಯಾಗ್ರಾಜ್ ಮಿಷನ್ ಮುಗೀತು. ನೀರು ಕೊಳೆ ಇದೆ ಅಲ್ವಾ ಕಾರ್ತಿ? ಎಷ್ಟು ಕೋಟಿ ಜನ ಬಂದಿರೋದಪ್ಪ, ಸಿಕ್ಕಾಪಟ್ಟೆ ಕೊಳೆ ಆಗ್ಬಿಟ್ಟಿದೆ. ಮತ್ತೆ ಬೆಂಗಳೂರಿಗೆ ರಿಟರ್ನ್ ಆಗ್ತಿದ್ದೀವಿ. ಫುಲ್ ನಿದ್ದೆ ಮಾಡಲಿದ್ದೀರಾ ನೀವು? ಮತ್ತೆ ನೈಟೆಲ್ಲ ಓಡಿಸಿದಾರಲ್ಲ ಪಾಪ, ನಾನಂತೂ ಚೆನ್ನಾಗಿ ನಿದ್ದೆ ಮಾಡಿದೆ ಗುರು. ಅಲ್ಲಿ ಬರುವಂತಹ ಲೈಕ್ ಒಂದೇ ಒಂದು ಇದೊಂಥರ ಏನಂತಾರೆ ಈವೆಂಟ್. ಒಂಥರ ಏನೋ 144 ವರ್ಷಕ್ಕೆ ಬರುವಂತಹ ಒಂದು ಈವೆಂಟು.
ಹ್ಞೂ ಆಮೇಲೆ ಅದನ್ನ ನಾವು ಹಿಂಗೆ ಹಿಂಗೆ ಲೆಫ್ಟ್ ಸೈಡ್ ಹಾಂ ಅದ್ರಲ್ಲಿ ನಾವು ಭಾಗಿಯಾಗಿದ್ದೀವಿ ಅನ್ನೋದೇ ಒಂದು ಖುಷಿ. ಖುಷಿ ಒಟ್ಟಿನಲ್ಲಿ ಬೇಗ ಮುಗಿಸ್ಬಿಟ್ವಿ ನಾವು. 3 ಗಂಟೆಗೇನೋ ಬಂದ್ವಿ. 4:30 ಅನ್ನಷ್ಟೆಲ್ಲ ಆಯ್ತಲ್ವಾ. ಹಾಂ ಚೆನ್ನಾಗಿದೆ ಇದು ಒಂಥರ ಎಕ್ಸ್ಪೀರಿಯೆನ್ಸು. ಮತ್ತು ಗೂಗಲ್ನ ನಂಬ್ಕೊಂಡು ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ವಿ. ರೈಟ್ ಸೈಡಲ್ಲಿ ರೈಲ್ವೆ ಟ್ರ್ಯಾಕು, ಲೆಫ್ಟ್ ಸೈಡಲ್ಲಿ ಖಾಲಿ ಮನೆ, ಸೆಂಟ್ರಲ್ಲಿ ಕಲ್ಲು ಮುಳ್ಳು. ಆಫ್ ರೋಡ್ ಟ್ರೆಕ್ಕಿಂಗ್ ಥರ ಬೇರೆ ಆಯಿತು. ಎಷ್ಟು ರಶ್ಶು. ಥ್ಯಾಂಕ್ ಗಾಡ್ ನಮ್ಗೆ ಬೇಗ ಮುಗೀತು. ನಾವು ಬಂದ್ವಿ ಟಕ್ ಅಂತ ಆಗೋಯ್ತಲ್ವ. ಇದೇ ರೋಡಿಂದ ಬಂದಿದ್ದು ನಾವು. ಇಲ್ಲ ಇದನ್ನ ಕ್ಯೂ ಇಷ್ಟೊಂದೆಲ್ಲ ಇದೆ ನೋಡ್ಲೇ ಇಲ್ಲಿ ಗಮನಿಸ್ತಾನೆ ಇಲ್ಲ ನಾವು. ನೀನು ಇಲ್ಲಿ ಕ್ಯೂ ಪಕ್ಕದಲ್ಲಿ ಹಿಂಗೆ ರೇವತನ ಇದ್ದೇ ಇರುತ್ತೆ ಅಲ್ವಾ ಸರ್ ಇದು. ಇವಾಗ ಗೊತ್ತಾಗುತ್ತೆ ಬಾ ನೋಡೋಣ. ವಾಪಸ್ ರೇವ ಮೇಲೆ ಹೋಗೋದಲ್ಲ. ಹಾಂ ರೇವ ಮೇಲೆ ಹೋಗೋದಲ್ವಾ. ಯಾರು ನಿಮ್ಮ ಫ್ರೆಂಡ್ ಬೆಸ್ಟ್ ಐಡಿಯಾ ಕೊಟ್ಟಿದ್ದವರು ಒಂದು ಟ್ಯಾಕ್ಸ್ ಹೇಳ್ಬಿಡಿ ನಮ್ಮ ಕಡೆಯಿಂದ. ಕೇಳು ಅಲ್ಲೇ ಮಿಡ್ ನೈಟ್ ಅಲ್ಲೇ ಹೋಗಿ ಒಳಗಡೆಗೆ ಅಂತ ಆಮೇಲೆ ಇದು ಲೊಕೇಶನ್ ಎಲ್ಲ ಕರೆಕ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದೀವಿ. ಬ್ಯಾಂಗ್ಳೂರಿಗೆ ವಾಪಸ್ ರೀಚ್ ಆದ್ವಿ.